ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಶಿಕ್ಷಕರ ನೇಮಕಾತಿ ಮಾಡುತ್ತೋ ಅಥವಾ ಇಲ್ಲೋ ಅಂತಕ್ಕಂತ ಒಂದು ಕನ್‌ಫ್ಯೂಷನ್‌ನಲ್ಲಿ ನಾವೆಲ್ಲ ಇದ್ದೀವಿ. ಸುಮಾರು ವರ್ಷಗಳಿಂದ ಈ ಸರ್ಕಾರ ಬಂದ ನಂತರ ಯಾವುದೇ ಕಾಲ್ಫರ್ಮು ಟೀಚರ್ಸ್ ರಿಕ್ರೂಟ್‌ಮೆಂಟ್ ಆಗಿಲ್ಲ. ಕಾರಣ ಇಷ್ಟೇ. ಮೊನ್ನೆ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಮಧು ಬಂಗಾರಪ್ಪನವರು ಸೊ ಟೀಚರ್ಸ್ ರಿಕ್ರೂಟ್‌ಮೆಂಟ್ ಮಾಡ್ತೀವಿ ಅಂತಕ್ಕಂತ ಯಾವುದೋ ಒಂದು ಕಾಳಜಿ ಅವ್ರಿಗಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ಇವಾಗೇನಪ್ಪಾ ಅಂತಂದ್ರ ಈ ಗ್ಯಾರಂಟಿಗಳಿಂದ ಕೊಡೋದ್ರಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಇಷ್ಟೇ ನೇಮಕಾತಿ ಆಗ್ತದ ಇಲ್ಲಂತಲ್ಲ. ತುಂಬಾ ವಿಳಂಬ ಆಗ್ತಿದೆ. ಇದಕ್ಕೆ ಕಾರಣ ಏನಂದ್ರೆ ಗ್ಯಾರಂಟಿ. ಅದಕ್ಕೆ ತಾವೆಲ್ಲ ಏನಪ್ಪಾ ಅಂತಂದ್ರ ಒಂದು ಸಂಘಟನಾತ್ಮಕ ದೃಷ್ಟಿಯಿಂದ ಮತ್ತೆ ಒಂದು ಸ್ಥಳೀಯವಾಗಿ ಮತ್ತೆ ಒಂದು ಕಾನೂನಾತ್ಮಕ ಹೋರಾಟಕ್ಕ ನಿಮ್ಮ ಒಂದು ಬೆಂಬಲದಿಂದ ನಾವೆಲ್ಲ ಏನಪ್ಪಾ ಅಂದ್ರ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ಈಗ ಸದ್ಯ ಏನಪ್ಪಾ ಅಂದ್ರ ಮಾಡುತ್ತಿದ್ದೇವೆ. ಅಂದ್ರೆ ಇಷ್ಟೇ ತಿಳ್ಕೊಂಬಿಡಿ ಸ್ನೇಹಿತರೆ, ಇವಾಗಿರ್ತಕ್ಕಂತ ಪೊಸಿಷನ್‌ದಲ್ಲಿ ಕನ್ಫರ್ಮ್ ಆಗೋದು ತುಂಬಾ ಕಠಿಣ ಇದೆ. ಅದಕ್ಕೆ ನಾವೆಲ್ಲ ಒಂದು ಟೀಚರ್ ಆಸ್ಪಿರೆಂಟು ಒಂದು ಸಂಘಟನೆ ದೃಷ್ಟಿಯಿಂದ ನಾವೆಲ್ಲ ಒಂದು ಸಂಘಟನೆಯಾಗಿ ಮತ್ತೆ ಒಂದು ರಿಟ್ ಮೂಲಕ ನಾವೊಂದು ಪಿಟಿಷನ್ ಹಾಕಿ ಒಟ್ಟಾರೆ ಏನಪ್ಪಾ ಅಂದ್ರೆ ಸರ್ಕಾರ ನೇಮಕಾತಿ ಮಾಡ್ಬೇಕು ಅಂತಕ್ಕಂತ ಒಂದು ದೃಷ್ಟಿನ ಇಟ್ಟುಕೊಂಡು ತುಂಬಾ ಪ್ರಯತ್ನ ಮಾಡ್ತಾನೆ ಇದೀವಿ. ಓಕೆ. ತಮ್ಮ ಒಂದು ಸಪೋರ್ಟ್ ಏನಪ್ಪಾ ಅಂದ್ರೆ ನಮ್ಗೆ ಇದೆ. ಆ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಒಂದು ಶಿಕ್ಷಕ ಆಕಾಂಕ್ಷಿಗಳ ಒಂದು ವಯೋಮಿತಿ ಏಜ್ ಮೀರ್ತಾ ಇದೆ. ಅದಕ್ಕೆ ಒಂದು ಟೀಚರ್ಸ್ ರಿಕ್ರೂಟ್‌ಮೆಂಟ್ ಆಗ್ಬೇಕು ಅಂತಕ್ಕಂತ ದೃಷ್ಟಿಯನ್ನು ಇಟ್ಟುಕೊಂಡು ನಾವೆಲ್ಲ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದೇ ಒಂದು ನಾಳೆ 16ನೇ ತಾರೀಕ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಕಾರಣ ಇಷ್ಟೇ ಸ್ನೇಹಿತರೆ, ಒಂದು ನೇಮಕಾತಿ ಆಗ್ಬೇಕು. ಎರಡನೇದು ಏನಪ್ಪಾ ಅಂತಂದ್ರ ಈಗ ಹೆಚ್ಚುವರಿ ಪಟ್ಟಿಯನ್ನ ಬಿಡಬೇಕಾಗತ್ತೆ. 2022ರ ಒಂದು ಹೆಚ್ಚುವರಿ ಪಟ್ಟಿ ಬಿಡಬೇಕಾಗತ್ತೆ. ಮತ್ತೆ ಕೋರ್ಟ್ ಕೇಸು ಒಂದು ಕಾರಣ ಇಟ್ಕೊಂಡು ಇವ್ರು ಏನಪ್ಪಾ ಅಂದ್ರ ನೇಮಕಾತಿಯನ್ನ ಡಿಲೇ ಮಾಡ್ತಕ್ಕಂಥದ್ದು. ಆಮೇಲೆ ಕೋರ್ಟ್ ಕೇಸ್ ಬೇಗ ಮುಗಿಬೇಕು. ಇವೆಲ್ಲ ಮತ್ತೆ ವಿಚಾರಗಳಿದೆ. ಇನ್ನೊಂದು ಏನಪ್ಪಾ ಅಂದ್ರೆ ಈ ನಾಗಮೋಹನ್ ದಾಸ್ ವರದಿ ಅದು ಹೆಚ್ಚು ಕಡಿಮೆ ಸುಮಾರು ಒಂದು 2 ತಿಂಗಳ, 3 ತಿಂಗಳ ಹೋಗತ್ತೆ. ಅದು ನಾವು ಬೇಗ ಮುಗಿಸ್ರಿ ಅಂದು ಬೇಗನೂ ಮುಗಿಯಂಗಿಲ್ಲ. ಮತ್ತೆ ಅದು ಡಿಲೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದಕ್ಕೆ ಬಹಳಷ್ಟು ಏನಪ್ಪಾ ಅಂದ್ರ ಪ್ರೆಷರ್ ಇದೆ. ಅದು ಮುಗಿಯತ್ತೆ. ಅದು ಮುಗಿದ ನಂತರನೇ ಏನಪ್ಪಾ ಅಂದ್ರ ನೇಮಕಾತಿ ಆಗೋದು. ಎಲ್ಲ ನೇಮಕಾತಿಗಳು ಅದು ಮುಗಿದ ನಂತರ ಆಗೋದು. ಅದಕ್ಕಿಂತ ಮುಂಚೆ ಒಂದಿಷ್ಟು ಕೆಲಸಗಳಿದಾವೆ. ನೇಮಕಾತಿ ಆಗುವಂತ ಒಂದು ಸಂದರ್ಭದಲ್ಲಿ ನಾವ್ ಏನೇ ಮಾಡಿದ್ರುನು ಪ್ರಯತ್ನ ಮಾಡಿದ್ರು ಆಗೋದಿಲ್ಲ. ಯಾಕಂದ್ರ ನೇಮಕಾತಿಯ ನಿಯಮಗಳಲ್ಲಿ ಏನಪ್ಪಾ ಅಂದ್ರ ಒಂದಿಷ್ಟು ಸಮಸ್ಯೆಗಳಿವೆ. ಅವು ಯಾವುವಂದ್ರ ಬ್ಯಾಕಪ್ ಸ್ಕೋರ್ ಅಂತಕ್ಕಂಥದ್ದು ಸುಮಾರು 10,000 ಆಸ್ಪಿರೆಂಟ್‌ಗೆ ಹೋದ್ಸಲ ಒಂದು 10,000 ಆಸ್ಪಿರೆಂಟ್‌ಗೆ ತುಂಬಾ ಪ್ರಾಬ್ಲಮ್ ಮಾಡಿದೆ. ಅದಕ್ಕೆ ಯಾಕನ್ನೋದು ನಾನು ಸುಮಾರು ಒಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಎಕ್ಸ್‌ಪ್ಲನೇಷನ್ ಮಾಡಿದ್ದೀನಿ. ಬ್ಯಾಕಪ್ ಸ್ಕೋರ್ ಏನೇನ್ ಮಾಡಿದೆ. ಮತ್ತೆ ಒಬ್ಬ ನಿಷ್ಠಾವಂತ ಒಬ್ಬ ಸಿಇಟಿ ಆಸ್ಪಿರೆಂಟ್ ಒಬ್ಬ ಒಬ್ಬ ಓದಿದಂತ ಒಬ್ಬ ಶಿಕ್ಷಕನಾಗ್ಲಿಕ್ಕೆ ಹೊರಟಂತ ಒಬ್ಬ ಓದಿದಂತ ಒಬ್ಬ ಆಸ್ಪಿರೆಂಟ್‌ಗೆ ತುಂಬಾ ಏನಪ್ಪಾ ಅಂದ್ರೆ ಇದರಿಂದ ಮೋಸ ಆಗ್ತಿದೆ. ಇದು ಹೋಗಿತ್ತು. ಸ್ವಲ್ಪ ಅಚಾನಕ್ಕಾಗಿ ಸ್ವಲ್ಪ ಉಳ್ಕೊಂಡಿದೆ. ಯಾಕನ್ನೋದು ಅದ್ನು ಹೇಳಿದ್ದೀನಿ. ಮೇಡಮ್ ಅವರು ಬಂದಿದ್ರಿಂದ ಸ್ವಲ್ಪ ಅದನ್ನ ತಡೆ ಹಿಡಿದಿದ್ದಾರೆ. ಅದಕ್ಕೆ ಈ ಬ್ಯಾಕಪ್ ಸ್ಕೋರ್ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಇದನ್ನ ನಾವು ನಾಳೆ ನಾಡಿದ್ದು ಬುಧವಾರ ಬೆಂಗಳೂರಿನಲ್ಲಿ ಚರ್ಚೆ ಮಾಡ್ಲಿದ್ದೀವಿ. ಅಂದ್ರೆ ಮಿನಿಸ್ಟರ್ ಹತ್ರ ಮತ್ತೆ ಸೆಕ್ರೆಟರಿ ಹತ್ರ ಇದು ಚರ್ಚೆ ಇದೆ. ಅವರು ಖುದ್ದಾಗಿ ನಮ್ಮನ್ನ ಕರೆದಿದ್ದಾರೆ. ಮೀಟಿಂಗ್ ಇದೆ. ಬುಧವಾರ ಮೀಟಿಂಗ್ ಇದೆ. ಇನ್ನ ಸೆಕೆಂಡ್ ಲಿಸ್ಟ್ ಬಿಡ್ಬೇಕು ಅಂತೇಳಿ ತುಂಬಾ ಜನರು ಒತ್ತಾಯ ಹಾಕಿದೆ. ದಯವಿಟ್ಟು ಅಲ್ಲಿ ಹೇಳ್ಕೊಂಡ್ ಕೂತ್ರೆ ಆಗೋದಿಲ್ಲ. ಅದಕ್ಕೆ ನಾವು ಮಿನಿಸ್ಟ್ರಿಗೆ ಭೇಟಿ ಆಗ್ತಿದೀವಿ ನೋಡಿ. ನಿಮ್ಗೆ ಒಂದು ಒಳ್ಳೆ ಅವಕಾಶ ಇದೆ. ದಯವಿಟ್ಟು ಬೆಳಿಗ್ಗೆ ನಾವು ಬುಧವಾರ ಬೆಳಿಗ್ಗೆ 7 ಗಂಟೆಗೆ 16/4/2025 ಬುಧವಾರ ಬೆಳಗ್ಗೆ 7 ಗಂಟೆಗೆ ಮಿನಿಸ್ಟರ್ ಮನೆ ಹತ್ರ ನಾವೆಲ್ಲ ಇರ್ತೀವಿ. ನಿಮ್ಗೆ ಯಾರಿಗೆ ಸೆಕೆಂಡ್ ಲಿಸ್ಟ್ ಬಿಡ್ಬೇಕು ಅಂತೇಳಿ ಒತ್ತಾಯ ಇದೆ. ಅಲ್ಲಿ ನೀವು ಲೆಟರ್‌ನ ತೆಗೆದುಕೊಂಡು ಬರ್ಬೋದು. ಇನ್ನೊಂದು ಏನಂದ್ರ ಈ ಫಿಸಿಕಲ್ ಟೀಚರ್‌ದು ಮತ್ತೆ ಸಂಗೀತ ಶಿಕ್ಷಕರದು ಸುಮಾರು ಸಮಸ್ಯೆಗಳಿವೆ. ಅವರೆಲ್ಲ ಏನಪ್ಪಾ ಅಂದ್ರ ಅವರು ಬರ್ತಾ ಇದ್ದಾರೆ. ಆಮೇಲೆ ಇನ್ನ ಟಿ-ಇ-ಟಿ ಆಗ್ಬೇಕಂತ ಹೇಳಿದೆ. ಅಪ್ರೋಚ್ ಮಾಡ್ಬೇಕು ನಾವು ಸಿ-ಎಸ್-ಸಿಗೆ. ಬಟ್ ಏನಾಗ್ತಿದೆ ಅಂದ್ರೆ ಸಿ-ಎಸ್-ಸಿದವರು ಕಮಿಷನರ್‌ಗೆ ಕಳಿಸಿದ್ರೆ ಕಮಿಷನರು ಸೆಕ್ರೆಟರಿಗೆ ಕಳಿಸ್ಬೇಕು. ಅದು ಆಗ್ತಾ ಇಲ್ಲ. ಅಂದ್ರೆ ಅದು ಮೇಲಿಂದ ಪ್ರೆಷರ್ ಇಲ್ಲ. ಅದಕ್ಕೆ ಪ್ರೆಷರ್ ಹಾಕ್ಸ್ಬೇಕು. ಇನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನ್ ಟೀಚರ್ಸ್ ನೇಮಕಾತಿ ಆಗ್ತಿದಲ್ಲ ಅದಂತೂ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲಿ ಜಿಪಿಟಿ ಹುದ್ದೆಗಳು ಜಾಸ್ತಿ ಆಗ್ಬೇಕು. ಅದನ್ನೊಂದ್ ಸ್ವಲ್ಪ ನಾವು ಕೇಳ್ತೀವಿ. ಯಾಕನ್ನೋದು ಇನ್ನೊಂದ್ಸಲ ಕ್ಲಾರಿಫಿಕೇಷನ್ ನಾವು ತಗೋಬೇಕಾಗಿದೆ. ಇನ್ನು ನೆಕ್ಸ್ಟು ಟಿ-ಟಿ ಆಗ್ಬೇಕನ್ನೋರು ಬೆಂಗಳೂರಿಗೆ ಬನ್ನಿ ದಯವಿಟ್ಟು. ಆಮೇಲೆ ಹೆಚ್ಚುವರಿ ಪಟ್ಟಿ, ಆಮೇಲೆ ಈ ಒಂದಿಷ್ಟು ಫಿಸಿಕಲ್ ಟೀಚರ್‌ದು ಪಾಪ ತುಂಬಾ ಏಜ್ ಪ್ರಾಬ್ಲಮ್ ಆಗಿ ಅವ್ರ ಏಜ್ ಬಾರ ಆಗ್ತಿದೆ. ಅದಕ್ಕೆ ನೇಮಕಾತಿ ಆಗ್ಬೇಕು. ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೇಮಕಾತಿ ಆಗ್ಬೇಕು ಮುಖ್ಯವಾಗಿ. ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೇಮಕಾತಿ ಆಗ್ಬೇಕು. ಓನ್ಲಿ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಏನಪ್ಪಾ ಅಂದ್ರೆ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಓಕೆ. ಅದ್ರ ಜೊತೆಗೇನೆ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೇಮಕಾತಿ ಆದ್ರೆ ತುಂಬಾ ಒಳ್ಳೇದಾಗತ್ತೆ. ಸೊ ಅದಕ್ಕೆ ಟೀಚರ್ಸ್ ಕೊರತೆ ಸುಮಾರಿದೆ. ಈಗ 1,00,000ಕ್ಕಿಂತ ಹೆಚ್ಚು ಏನಪ್ಪಾ ಅಂದ್ರೆ ಶಿಕ್ಷಕರ ಕೊರತೆ ಇದೆ. ಇದನ್ನ ಸರಿದೂಗಿಸ್ತಕ್ಕಂತ ಕೆಲಸ ಮಾನ್ಯ ಸಚಿವರು ಮಾಡ್ತಾ ಇಲ್ಲ. ಇದಕ್ಕೆ ಒಂದೇ ಒಂದು ಕಾರಣ ಅಂದ್ರ ನಾವೆಲ್ಲ ಅಪ್ರೋಚ್ ಮಾಡ್ಬೇಕು. ಯಾಕಂದ್ರ ಸುಮಾರು ಕಾರಣಗಳನ್ನ ಇಟ್ಕೊಂಡು ಅವ್ರು ಏನಪ್ಪಾ ಅಂತಂದ್ರ ಆ ಮುಂದೂಡ್ತಾ ಇದ್ದಾರೆ. ಒಂದು ಕೋರ್ಟ್ ಕೇಸ್ ಆಗಿರ್ಬೋದು, ಇನ್ನೊಂದು ನಾಗಮೋಹನ್ ವರದಿ ಆಗಿರ್ಬೋದು. ಇವೆಲ್ಲ ಬಹಳ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಸ್ನೇಹಿತರೆ. ದಯಮಾಡಿ ನಾವು ಒಂದು ಶೆಡ್ಯೂಲ್ಡ್ ಅನ್ನ ಹಾಕೊಂಡಿವಿ. ಬುಧವಾರ ಎಲ್ರು ಆ ತುಂಬಾ ಜನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಲ್ಲ. ಸೊ ದಯವಿಟ್ಟು ಬುಧವಾರ ಏನಪ್ಪಾ ಅಂದ್ರ ಬನ್ನಿ. ನಾಳೆಗೆ ಬಿಟ್ರೆ ನಾಡಿದ್ದು ಏನಪ್ಪಾ ಅಂದ್ರೆ ಬೆಂಗಳೂರು ತಲುಪ್ತೀರಿ. ಬೆಳಿಗ್ಗೆ ಎಲ್ಲ ಕಡೆ ಟ್ರೈನ್ ಫೆಸಿಲಿಟಿ ಇದೆ, ಮತ್ತೆ ಬಸ್ ಫೆಸಿಲಿಟಿ ಇದೆ. ಸೊ ದಯವಿಟ್ಟು ಅದನ್ನ ಯೂಸ್ ಮಾಡ್ಕೊಂಡು ಒಂದ್ಸರಿ ಬನ್ನಿ. ಮತ್ತೆ ನೀವು ಬರೋ ಅವಶ್ಯಕತೆ ಇಲ್ಲ. ನಾವು ಮತ್ತೆ ಬೇರೆದವ್ರನ್ನ ರೆಡಿ ಮಾಡ್ತೀವಿ. ಮತ್ತೆ ಏನು ಹೋಗ್ಬೇಕಂದ್ರೆ ಅನಿವಾರ್ಯ ಅನಿಸ್ತಂದ್ರೆ ಇವಾಗ ಬ್ಯಾಕಪ್ ಸ್ಕೋರ್ ಹೋಗ್ಬೇಕು. ಆ ಬ್ಯಾಕಪ್ ಸ್ಕೋರ್ ಖಂಡಿತ ಹೋಗ್ಬೇಕು. ಬ್ಯಾಕಪ್ ಸ್ಕೋರ್ ಹೋಗುತ್ತೆ. ಆಮೇಲೆ ಶಿಕ್ಷಕರ ನೇಮಕಾತಿ ಆಗ್ಬೇಕು. ಮತ್ತೆ ಹೆಚ್ಚುವರಿ ಪಟ್ಟಿ ಬಿಡಬೇಕು. ಆಮೇಲೆ ಇನ್ನೊಂದು ಟಿಇಟಿಗೆ ಅವಕಾಶ ಇದೆ. ಸೊ ಇನ್ನೊಂದು ಟಿಇಟಿ ಮಾಡಬೇಕು ಅಂತೇಳಿ. ಸೊ ಅದಕ್ಕೆ ದಯವಿಟ್ಟು ಸ್ನೇಹಿತರೆ ಕೋರ್ಟ್ ಕೇಸ್ನ ಹಿಡ್ಕೊಂಡು ಸುಮಾರು ಡಿಲೇ ಮಾಡ್ತಿದೆ ಸರ್ಕಾರ. ಅಂದ್ರೆ ನಿಮ್ಮಿಂದ ಏನಪ್ಪಾ ಹತ್ರ ಅಲ್ಲಿ ಅವ್ರ ಮೇಲೆ ಪ್ರೆಷರ್ ಇಲ್ಲ. ಆರಾಮಾಗಿದ್ದಾರೆ ಅವರು. ಗೆಸ್ಟ್ ಟೀಚರ್ನ ತುಂಬಿಕೊಂಡು ಸ್ಕೂಲ್ಗಳನ್ನ ಆರಾಮಾಗಿ ಹಂತ ಹಂತವಾಗಿ ಮುಗಿಸ್ಬೇಕಂತೇಳಿ ಒಂದು ಪ್ಲಾನ್ ಹಾಕೊಂಡಿದ್ದಾರೆ. ಸೊ ಇದಕ್ಕ ತಾವೆಲ್ಲ ಏನಪ್ಪಾ ಅಂದ್ರೆ ಎಚ್ಚೆತ್ಕೊಳ್ಳಿ. ಇವಾಗಲ್ಲಾದ್ರೂ ಎಚ್ಚೆತ್ಕೊಳ್ಳಿ. ಯಾಕಂದ್ರೆ ಇದುವರೆಗೆ ನಾವ್ ಎಷ್ಟೇ ಅಪ್ರೋಚ್ ಮಾಡಿದ್ರು ಏನೇ ಮಾಡಿದ್ರು ನೀವ್ ಏನಪ್ಪಾ ಅಂದ್ರೆ ಅಲ್ಲೇ ಸುಮ್ನೆ ನೋಡುದು ಸುಮ್ನೆ ಬಿಡುದು ಅಂತೇಳಿ ಸುಮಾರು ಜನ ಮಾಡ್ತಾ ಇದ್ರಿ. ಇದ್ರಲ್ಲೂ ಮಾಡ್ತೀರಿ ಇಲ್ಲ ಅಂತಲ್ಲ. ಒಂದಿಷ್ಟು ಜನರಿಗೆ ಅವೇರ್ನೆಸ್ ಮೂಡಿದೆ. ಈ ಸಮಸ್ಯೆ ಆಗ್ತಿದೆ. ಎಷ್ಟೋ ಜನರ ಲೈಫ್ ಸೆಟ್ಲ್ ಆಗಿಲ್ಲ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಸೊ ಬೆಂಗಳೂರಿಗೆ ಬುಧವಾರ ಬೆಳಿಗ್ಗೆ 7 ಗಂಟೆಗೆ ಬಂದು ಫೋನ್ ಮಾಡಿ. ಮೆಜೆಸ್ಟಿಕ್ ಹತ್ರ ಬಂದು ಫೋನ್ ಮಾಡಿದ್ರು ಸಹ ನಾವೇನಪ್ಪಾ ಅಂದ್ರೆ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಕ್ಕಂತ ಒಂದು ವ್ಯವಸ್ಥೆ ಮಾಡೀವಿ. ಬೆಳಿಗ್ಗೆ ಮಿನಿಸ್ಟ್ರು, ನಂತರ 11 ಗಂಟೆಗೆ LHO, ಅದರಲ್ಲಿ ಕೃಷ್ಣಪ್ಪ ಎಂ ಸಾರಿ ಪುಟ್ಟಣ್ಣ ಅವ್ರನ್ನ ಭೇಟಿ ಆಗ್ಬೇಕಾಗಿದೆ. ಅದಾದ್ಮೇಲೆ ಅವರು ಸರ್ ಅವ್ರು ಏನಪ್ಪಾ ಅಂದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ ಸೆಕ್ರೆಟರಿ ಆಫೀಸ್ಗೆ. ಸೊ ಅಲ್ಲಿಂದ ಏನಪ್ಪಾ ಅಂದ್ರೆ ಕಮಿಷನರ್ ಆಫೀಸು. ಸುಮಾರು ಶೆಡ್ಯೂಲ್ಗಳನ್ನ ನಾವು ಹಾಕೊಂಡಿವಿ. ದಯಮಾಡಿ ಎಲ್ರು ಏನಪ್ಪಾ ಅಂದ್ರೆ ನನ್ನ ಇಲ್ಲಿ ಮೇಲ್ಗಡೆ ಒಂದು ಬಯೋ ನಂಬರ್ ಇದೆ. ಬಯೋದಲ್ಲಿ ನನ್ನ ನಂಬರ್ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಎಲ್ರು ಏನಪ್ಪಾ ಅಂದ್ರೆ ಒಂದು ಜಿಲ್ಲೆಯಿಂದ ಕನಿಷ್ಠ ಮಿನಿಮಮ್ 40ರಿಂದ 50 ಜನ ಬಂದ್ರೆ ಸೊ ಅಲ್ಲಿ ನಾವು ಅನ್ಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸಗಳನ್ನ ಸಕ್ಸಸ್ಫುಲ್ ಆಗಿ ಮಾಡ್ಬೋದು. ಸೊ ನೇಮಕಾತಿ ಆಗತ್ತೆ. ದಯವಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಏನಪ್ಪಾ ಅಂದ್ರೆ ಬರುವಂತ ಪ್ರಯತ್ನ ಮಾಡಿ. ಎಷ್ಟೇ ಕೆಲಸಗಳಿದ್ರು ಅವುಗಳನ್ನ ಬದಿಗೊತ್ತಿ ಇವಾಗಿನ ಸ್ಕೂಲ್ಗಳೆಲ್ಲ ರಜೆ ಇದೆ. ದಯಮಾಡಿ ನನ್ನ ಅರ್ಥ ಮಾಡ್ಕೊಂಡು ಬನ್ನಿ. ನೇಮಕಾತಿಯಲ್ಲಿ 50% ಮಹಿಳೆಯರಿಗೆ ರಿಸರ್ವೇಶನ್ ಇದೆ. ದಯವಿಟ್ಟು ಇದನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಕಾಲ್ಫಾರ್ಮ್ ಆದ್ರೆ ನೀವ ಏನಪ್ಪಾ ಅಂದ್ರೆ ಅಪಾಯಿಂಟ್ ಆಗೋದು. ಸೊ ಅದಕ್ಕೆ ಇದನ್ನೆಲ್ಲ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಕೆಳಗಡೆ ಹೆಚ್ಚಿನ ಮಾಹಿತಿಗಾಗಿ ಒಂದು ವಾಟ್ಸಪ್ ಲಿಂಕ್ ಇದೆ, ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಸೊ ದಯವಿಟ್ಟು ಜಾಯ್ನ್ ಆಗಿ. ಓಕೆ, ಎಲ್ರಿಗೂ ಬಾಯ್ ಬಾಯ್.